ಇವತ್ತು ಬೇಡ ಎರಡು ಮೂರು ಹಚ್ಚ್ರಿ ಹಂಗು. ಇವತ್ತು ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಕಳೆದ 23 ದಿನಗಳಿಂದ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅಕ್ಕ ಮಹಾದೇವಿಯ ಪ್ರವಚನ. ಈ ಇವತ್ತಿನ ಪ್ರವಚನಕಾರರು ಶ್ರೀಮಣ್ಣನಂಜನ ಪ್ರಣವ ಸ್ವರೂಪಿ ವೀರತೀಶಾನಂದ ಮಹಾಸ್ವಾಮಿಗಳು, ಬಸವಲಿಂಗಾಯ ವಿರಕ್ತ ಮಠ ಮನಗೂಳಿ, ಇವರ ಪಾದಕಗಳಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಹೆಬ್ಬಾಳ ಗ್ರಾಮದ ಎಲ್ಲ ಶರಣೆಯರಿಗೆ ನನ್ನ ಶರಣಾರ್ಥಿಗಳು. ವಿಶೇಷವಾಗಿ ಇವತ್ತು ಇದು ಕೇವಲ ಇದರ ಅವಶ್ಯಕತೆ, ಇವತ್ತು ಪ್ರವಚನದ ಅವಶ್ಯಕತೆ ನಮ್ಮ ಮುಂದಿನ ಪೀಳಿಗೆಗಾಗಿ ಬಹಳ ಅವಶ್ಯಕತೆ. ಹೆಬ್ಬಾಳ ಗ್ರಾಮಕ್ಕಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ ಲಿಂಗಾಯತ ಧರ್ಮದ ತಿಳುವಳಿಕೆಯನ್ನ, ಯಾವ ಒಂದು ಸಿದ್ಧಾಂತದ ಮೇಲೆ ಲಿಂಗಾಯತ ಧರ್ಮ ಸ್ಥಾಪನೆ ಆಯಿತು, ಯಾವನ್ನ ವಿಚಾರವಿಟ್ಟುಕೊಂಡು ನಾವು ಮುಂದುವರೆದಿದ್ದೀವಿ, ಬಸವಣ್ಣವರು ಲಿಂಗಾಯತ ಧರ್ಮವನ್ನ ಯಾಕೆ ಸ್ಥಾಪನಾ ಮಾಡಿದ್ರು ಅನ್ನುವಂಥ ಅರಿವನ್ನ ತಿರುಳನ್ನ ನಾವು ಇವತ್ತು ದಿವಸ ತಿಳ್ಕೊಳ್ಳೋ ಸಲುವಾಗಿ ಇವತ್ತು ನಮ್ಮ ಪರಮ ಪೂಜ್ಯರಿಂದ ಕಳೆದ 23 ದಿನಗಳಿಂದ ಅಕ್ಕ ಮಹಾದೇವಿಯ ಪ್ರವಚನ ಮುಖಾಂತರ ತಾವೆಲ್ಲ ಕೇಳ್ತಾ ಇದ್ದೀರಿ. ಅಕ್ಕ ಮಹಾದೇವಿ ಒಬ್ಬ ದಿಟ್ಟ ಹೆಣ್ಮಗಳು. ಯಾರೋ ಅರಸರು ನಾನು ಮೋಹ ಮಾಡಿದ್ದೀನಿ, ನಾನು ಮದುವೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಅಕ್ಕ ಮಹಾದೇವಿ 2-3 ಸಲ ಸಂಸ್ಕಾರಯುತವಾಗಿರ್ತಕ್ಕಂಥ ಹೆಣ್ಮಗಳು ಅಂದ ತಕ್ಷಣ ಅದನ್ನು ಯಾವ ರೀತಿಯಾಗಿ ತಿರಸ್ಕಾರ ಮಾಡಬೇಕು ಆ ರೀತಿಯಾಗಿ ತಿರಸ್ಕಾರ ಮಾಡಿ. ಆದರೆ ರಾಜರು ಅವ್ರದ್ದು ನಡೀತಿತ್ತು. ಅಂದಾಗ ಅಕ್ಕ ಮಹಾದೇವಿ ಅವನ್ನ ನಡೆದಾಗ ನಾನಾ ಹೋಗಿ ಅವ್ನಿಗೆ ಹೇಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಹೋಗಿ ಅವನ ಮುಂದೆ ನಿಂತರು. ನಿಂತಾಗಿ ಈ ಶರೀರದಲ್ಲಿ ಏನೈತೆ ಅಂತ ನೀವು ಮೋಹ ಮಾಡಾಕ್ತಿ. ಈ ಶರೀರದಾಗ ಏನೈತಿ? ಏನೂ ಇಲ್ಲ. ಮಾಂಸ, ಕಂಡ, ಎಲುವು, ಇದನ್ನ ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಏನು ಮೂವ್ ಮಾಡಾಕತ್ತಿ? ಇದು ಆಯುಷ್ಯ ಎಷ್ಟು ವರ್ಷ ಇರ್ತೀವೋ ನನಗೆ ಗೊತ್ತಿಲ್ಲ. ಅದಕ್ಕೆ ಈ ಮೋಹತನ ಬಿಡು. ಮತ್ತು ಈಗಾಗಲೇ ನೀನು ಬೇಕಾದಷ್ಟು ನನ್ನ ಮೋಹ ಮಾಡಿದ್ರು ಸಹಿತ ಈಗಾಗಲೇ ನನ್ನ ಮನಸ್ಸನ್ನು ನಾನು ಚೆನ್ನ ಮಲ್ಲಿಕಾರ್ಜುನಿಗೆ ಕೊಟ್ಟು ಬಿಟ್ಟಿದ್ದೀನಿ. ನಾನು ಅವನೇ ನನ್ನ ಪತಿ, ಅವನೇ ನನ್ನ ಶ್ರೇಷ್ಠ, ಅವನೇ ನನ್ನ ದೇವರು ಅಂತ ನಾನು ಒಪ್ಕೊಂಡಿದ್ದೀನಿ. ಮನಸ್ಸೆಲ್ಲ ಒಪ್ಪಿದ ನಂತರ ಈ ಉಳಿದಂತ ಒಂದು ಶರೀರ ಜೊತೆಗೆ ನೀ ರಾಜ ನಿಂದ ನಡೀತೈತಿ, ನಿನಗೇನು ಬೇಕಾದ ಮಾಡುವಂತ ಶಕ್ತಿ ಐತಿ. ಆದ್ರೆ ನೀ ಮಾಡಿದ್ರೆ ನಾ ಒಪ್ಕೊಳ್ತೀನಿ. ಆದ್ರೆ ಮನಸ್ಸು ಒಪ್ಪೋದಿಲ್ಲ. ಮನಸ್ಸು ಆಲ್ರೆಡಿ ಚೆನ್ನ ಮಲ್ಲಿಕಾರ್ಜುನ ನನ್ನ ಗಂಡನಂತ ನಾ ಸ್ವೀಕಾರ ಮಾಡಿ ಮುಗಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿದಾಗ ಅವಾಗ ಅರಸನಿಗೆ ದಿಗ್ಭ್ರಮೆಯಾಗಿ ನಾ ಮಾಡ್ತಾ ಇರೋ ತಪ್ಪು. ಒಬ್ಬ ಹೆಣ್ಮಗಳು ತನ್ನ ಮನಸ್ಸನ್ನು ಕೊಟ್ಟಾಗ ಆ ಮನಸ್ಸು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಆಕೆಯ ಮೇಲೆ ಇವತ್ತು ದಿವಸ ಏನೋ ಮಾಡಿದ್ರು ಸಹಿತ ಅವರು ಮನಸ್ಸೇ ನನ್ನನ್ನು ಸ್ವೀಕಾರ ಮಾಡದೇ ಇದ್ದಾಗ ಆ ಶರೀರ ತಗೊಂಡ ನಾನು ಏನು ಮಾಡಲಿ ಅನ್ನೋದು ಮಾತಕ್ಕೆ ಬಂದು ಅಕ್ಕ ಮಹಾದೇವಿಯ ಕೆಲವೊಂದು ಮಾತುಗಳಿಂದ ರಾಜಕುಮಾರನು ಪ್ರಸನ್ನ ಆಗಿ ಅವನೇ ಬೀಳ್ಕೊಟ್ಟ. ಅವನೇ ತಾಯಿ, ನಿನಗೆ ನಾನು ಕರೆದದ್ದು ತಪ್ಪಾಯ್ತು, ಕೇಳಿದ್ದು ತಪ್ಪಾಯ್ತು, ಅಂದದ್ದು ತಪ್ಪಾಯ್ತು, ನಿನ್ನ ಮನಸ್ಸನ್ನೇ ಚೆನ್ನ ಮಲ್ಲಿಕಾರ್ಜುನ ನೀನು ಕೊಟ್ಟು ಬಿಟ್ಟಿದೀಯಾ, ತಾಯಿ ನನ್ನ ಕ್ಷಮಾ ಮಾಡುವಂತ ರಾಜನು ಆಕೆಯ ಪಾದಕ್ಕೆ ಹಿಡಿದು ಪಾದಗಳಲ್ಲಿ ತನ್ನ ಕ್ಷಮಾಪಣೆ ಕೇಳ್ಕೊಂಡ ಘಟನೆಯನ್ನು ನಾವು ಇತಿಹಾಸದ ಪುರಾಣದ ಮುಖಾಂತರ ನಾವು ತಿಳ್ಕೊಳ್ತೀವಿ. ಆದರೆ ಇವತ್ತು ಬಸವಣ್ಣವರು ಹುಟ್ಟಿದ್ದು ಬ್ರಾಹ್ಮಣ ಸಮಾಜದಲ್ಲಿ. ಆದರೆ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದ ಸಂದರ್ಭದಲ್ಲಿ ಅವ್ರಿಗೆ ಜನಿವಾರವನ್ನು ಕಟ್ಟುವಂತ
ಒಂದು ಕಾರ್ಯಕ್ರಮ ಅವ್ರ ಮನೆಯಲ್ಲಿತ್ತು. ಅವ್ರ ಅಕ್ಕನ ಮ್ಯಾಗ ಬಹಳ ಪ್ರೀತಿ, ನಾಗಮ್ಮನ ಮ್ಯಾಗ. ಅವು ಜನಿವಾರ ಕಟ್ಟಕ್ಕೆ ಬಂದರು. ಅವಾಗ ಅಂದ ಅಕ್ಕ ಕಟ್ರನು, ಅಕ್ಕ ಕಟ್ರಿ ಆಮೇಲೆ ನನಗೆ ಕಟ್ಟಕ್ರಿ ಅಂದ. ಅವಾಗ ನಿಮ್ಮ ಅಕ್ಕ ಕಟ್ಟಕ್ ಬರೋದು, ನಿನ್ನ ಗಟ್ಟ ಕಟ್ಟಕ್ ಬರ್ತೈತ. ಅಲ್ಲ, ನಮ್ಮ ತಂದೆ ತಾಯಿ ಒಂದ. ಮತ್ತಿಲ್ಲಿ ನಮ್ಮಲ್ಲಿ ಅಕ್ಕನಲ್ಲಿ ನನ್ನಲ್ಲಿ ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಯಾಕೆ ಮಾಡಕತ್ತೀರಿ? ಈ ವ್ಯತ್ಯಾಸ ಸಲುವಾಗಿ ನಾನು ಅದನ್ನು ಸ್ವೀಕಾರ ಮಾಡಂಗಿಲ್ಲ ಅಂದು ಇವತ್ತು ಜನಿವಾರವನ್ನು ಕಟ್ಕೊಳ್ಳೋದನ್ನೇ ಅಥವಾ ಕಟ್ಟಿರ್ತಕ್ಕಂಥ ಜನಿವಾರವನ್ನು ತೆಗೆದು ಒಗೆದು ಮಾನವೀಯ ಮೌಲ್ಯಗಳು ಹೊಂದಿರತಕ್ಕಂಥ ವರ್ಗ, ವರ್ಣ, ಮೇಲು, ಕೀಳು, ಮಡೆ, ಮೈಲಿಗೆ ಇಲ್ಲದೆ ಇರ್ತಕ್ಕಂಥ ಒಂದು ಸಮಾಜವನ್ನು ನಾನು ಕಟ್ಟಬೇಕು ಅನ್ನುವಂಥ ಸದಿಚ್ಛೆಯನ್ನು ಇಟ್ಟುಕೊಂಡು ಬಸವಣ್ಣವರು 12ನೇ ಶತಮಾನದಲ್ಲಿ ಇಂಥ ಒಂದು ಸಮಾಜ ನಿರ್ಮಾಣವನ್ನು ಮಾಡಬೇಕು, ಇಂಥ ಸಮಾಜ ಕಟ್ಟಬೇಕು. ಆ ಒಂದು ಸಂದರ್ಭ ಅವರು ವಿಚಾರ ಮಾಡಿ ಹೊರಗಡೆ ಬಂದರು. ಇವತ್ತು ದಿವಸ 12 ಜ್ಯೋತಿರ್ಲಿಂಗ ಇದಾವ. ಆ 12 ಜ್ಯೋತಿರ್ಲಿಂಗ ಸ್ಥಾವರ ಲಿಂಗ. ಅವು ಇಲ್ಲಿ ಬರುದಿಲ್ಲ, ನಾವು ಅಲ್ಲಿ ಹೋಗಿ ದರ್ಶನ ತಗೊಳ್ಬೇಕು. ಸ್ಥಾವರ ಲಿಂಗ ಅಂದ್ರೆ ಅವೇನು ಅಳಿಗಾಡಂಗಿಲ್ಲ, ಅಲ್ಲೇ ಇರ್ತಾವ. ನಮಗ್ 12 ಜ್ಯೋತಿರ್ಲಿಂಗ ಮಾಡ್ಬೇಕಾದ್ರೆ ನಾವು ಅಲ್ಲಿ ಹೋಗಿ ಅವನು ಮುಟ್ಟಿ ನಮಸ್ಕಾರ ಮಾಡಿ ಬರ್ಬೇಕು. ಅವು ಸ್ಥಾವರ ಲಿಂಗ ನಮ್ಮ ಕಡೆ ಬರುದಿಲ್ಲ. ಬಹಳ ಜನ ಹೋಗಿ ಸ್ಥಾವರ ಲಿಂಗವನ್ನ ಮುಟ್ಟಿ ನಮಸ್ಕಾರ ಮಾಡೋಕ್ಕಂಥ ವಿಚಾರವನ್ನ ಹಾಕೊಂಡು ಸಾಕಷ್ಟು ಜನ ಹೋಗಿದ್ರು. ಆದ್ರೆ ಸ್ಥಾವರ ಲಿಂಗವನ್ನ ಮುಟ್ಟಿ ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಳಗಿದ್ದವ್ರು ಕೇಳ್ತಿದ್ರು, ಅಂಗಿ ತೆಗಿಯಪ್ಪ ನೀ. ನಾ ಲಿಂಗ ಮುಟ್ಟಿ ಪೂಜೆ ಮಾಡಾಕತ್ತಾರ, ಅಂಗಿ ಯಾಕೆ ತೆಗಿಯಾಕ ಹಚ್ಚಾಕತ್ತೀರಿ? ಹೀಗೆ ಒಳಗೆ ಜನಿವಾರ ಐತಿಲ್ ನೋಡ್ತೀನಿ ಅನ್ನೋ ವಿಚಾರ ಒಳಗಿನವ್ರದಿತ್ತು. ನಮ್ಮ ವಿಧಿ ವಿಧಾನಗಳ ಪ್ರಕಾರ ನೀನು ಅದೇನೋ ಇಲ್ಲೋ ಅಂತ ನೋಡ್ತೀನಿ ನಾನು, ಅದ್ರ ಸಲುವಾಗಿ ಅಂಗಿ ತೆಗಿ ಅಂದ್ರು. ಆ ವಿಷಯ ಬಸವಣ್ಣವರಿಗೆ ಗೊತ್ತಾಯ್ತು. ಸ್ಥಾವರ ಲಿಂಗವನ್ನು ನಾವು ಮುಟ್ಟಿ ನಮಸ್ಕಾರ ಮಾಡಿ ಹೋದಾಗ ನಮ್ಮ ಅಂಗಿಯನ್ನ ತೆಗಿಸಿ ಒಳಗೆ ಜನಿವಾರ ಐತೋ ಇಲ್ಲೋ ಅಂತ ನೋಡುವಂತ ಒಂದು ವ್ಯವಸ್ಥೆ, ಇದನ್ನು ತೆಗೆದು ಹಾಕಬೇಕು ಅಂತ ತಿಳಿದು ಅವಾಗ ಬಸವಣ್ಣವ್ರ ತಲೆಯಾಗ ಬಂತು, ನನ್ನದೇ ಆಗಿರ್ತಕ್ಕಂಥ ಇಷ್ಟಲಿಂಗವನ್ನು ನಾ ಸ್ಥಾಪನೆ ಮಾಡಿ ಆ ಇಷ್ಟಲಿಂಗವನ್ನು ಧಾರಣೆ ಮಾಡ್ತಾನೋ, ಆ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾನೋ, ಆ ಇಷ್ಟಲಿಂಗ ನನ್ನ ಜೊತೆಗಿರ್ತದ. ನಾ ಮಲಗಿರನು ನನ್ನ ಜೊತೆಗಿರ್ತದ, ನಾ ಸ್ನಾನ ಮಾಡಿರೂ ನನ್ನ ಜೊತೆಗಿರ್ತದ, ನಾ ಹೊಲ್ದಾಗ ಹೋದ್ರು ನನ್ನ ಜೊತೆಗಿರ್ತದ, ನನ್ನ ಅಂಗಡಿಗೆ ಹೋದ್ರು ನನ್ನ ಜೊತೆಗಿರ್ತದ, ಇನ್ನೊಬ್ಬರ ಮನೆಗೆ ಹೋದ್ರು ನನ್ನ ಜೊತೆಗಿರ್ತದ. ಲಿಂಗ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ಲಿಂಗಿಲ್ಲ. ಆ ಒಂದು ವ್ಯವಸ್ಥೆಯಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡಬೇಕು. ಇಷ್ಟಲಿಂಗವನ್ನು ಅವ್ರು ಸ್ಥಾಪನೆ ಮಾಡಿ, ಇಷ್ಟಲಿಂಗವನ್ನು ಸ್ಥಾಪನೆ ಮಾಡಿದ ನಂತರ ಯಾವ ದೇವರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಆ ಲಿಂಗವನ್ನು ನೀವು ಇದೇಗೆ ಪರಮ ಪೂಜ್ಯರು ಹೇಳಿದ್ರು, ಆ ಲಿಂಗದಿಂದ ಸೈಂಟಿಫಿಕಲಿ ನಮಗೆ ಏನೇನು ಅನುಕೂಲತೆಗಳು, ಶರೀರಕ್ಕೆ ಮಾನಸಿಕವಾಗಿ ಏನೇನು ಅನುಕೂಲತೆಗಳು ಅದಾವನ್ನ ನನ್ನ ಹಿರಿಯ ಸಹೋದರ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ನೂಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನನಗೂ ಐತಿ, ನಾನು ನೋಡಿದ, ನನಗೂ ಮಾಹಿತಿ ಐತಿ ಅದು. ಆದ್ರೆ ಎಲ್ಲ ನೀವೇ ಹೇಳಾಕತ್ತಾರ, ನೀವು ಒಂದು ಯಾವ್ದಾರು ಮಠಕ್ಕೆ ಸ್ವಾಮಿನ ಮಾಡೋದು ಚಲೋ ಅಂತ ನೀವು ಅಂದಿರ ಅನ್ನೋ ಸಲುವಾಗಿ ನಾನು ಹೇಳಕ್ ಹೋಗುದಿಲ್ಲ. ಯಾಕಂದ್ರೆ ಇವತ್ತು ಇಷ್ಟಲಿಂಗಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಐತಿ. ಅದು ಕಪ್ಪು ಕಲರ್ ಐತಿ. ಈಗ ಪ್ರಶ್ನೆ ನಿಮ್ಮಲ್ಲಿ ಯಾರಲ್ಲಿ ಮೂಡಿರಾಕಿಲ್ಲ, ಬಟ್ ನನ್ನಲ್ಲಿ ಮೂಡಿತ್ತ. ನಾ ಬಹಳ ಸಣ್ಣ ವಯಸ್ಸಿನಾಗ ಇಷ್ಟಲಿಂಗ ಐತಿಪ್ಪ, ಕಪ್ಪು ಕಲರ್ ಎಲ್ಲರೂ ಚಲೋ ಅಲ್ಲತ್ತ. ಅದು ಬಿಳಿದು ಮಾಡ್ಬೇಕಾಗಿತ್ತಲ್ಲ, ಲಿಂಗ ಬಿಳಿದು ಮಾಡಬಹುದಾಗಿತ್ತು. ಆದ್ರೆ ಕಪ್ಪು ಯಾಕೆ ಮಾಡ್ರು ಅನ್ನೋದನ್ನು ಡಾಕ್ಟರ್ ನೂಲಿ ಅವ್ರು ಹೇಳ್ತಾರೆ. ಇಷ್ಟಲಿಂಗ ಈ ರೂಪವಾಗಿ ಯಾಕಿತ್ತದು, ಈ ರೂಪವಾಗಿ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನನಗೂ ಐತಿ. ಆದ್ರೆ ಡಾಕ್ಟರ್ ನೂಲಿ ಅವರು ಅಂತ ಹೇಳ್ತಾರೆ, ಈ ಇಷ್ಟಲಿಂಗ ಪೂಜೆ ಮಾಡಿದ್ರೆ ಇನ್ನೊಬ್ಬರಿಗೆ ನಾವು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಈ ಬಸವ ತತ್ವ ಅಥವಾ ಬಸವ ಧರ್ಮ, ಈ ಬಸವ ತತ್ವ ಬಸವ ಧರ್ಮದಲ್ಲಿ ಇಲ್ಲಿರ್ತಕ್ಕಂಥ ಬಹಳ ಜನ
ಇವತ್ತು ಕೇವಲ ನಾವು ಲಿಂಗಾಯತರು ಬಸವ ತತ್ವವನ್ನ ಬೆಂಬಲ ಮಾಡುವಂತ ಲಿಂಗಾಯತರ ಗಣನೆಗೆ ತಗೊಂಡ್ರೆ 54 ಲಕ್ಷ ಲಿಂಗಾಯತರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅದೇ ವೀರಶೈವ ಲಿಂಗಾಯತರ ಮಹಾಸಭಾಯ 1909ರಲ್ಲಿ ಹಾನಗಲ್ಲ ಕುಮಾರೇಶ್ವರ ಮಹಾಸ್ವಾಮಿಗಳು ಮುಂದಿನ ದಿನಮಾನಗಳಲ್ಲಿ ಜಾತಿನೇ ಶ್ರೇಷ್ಠ ಆಗ್ತದೆ, ಜಾತಿ ಮೇಲೆ ಎಲ್ಲ ವ್ಯವಸ್ಥೆ ಅವಲಂಬನ ಆಗ್ತದೆ, ಶೈಕ್ಷಣಿಕ, ಧಾರ್ಮಿಕ, ರಾಜಕೀಯ ಎಲ್ಲ ವ್ಯವಸ್ಥೆನೂ ಜಾತಿ ಮ್ಯಾಗ ಬರ್ತದೆ ಅನ್ನೋದು ವಿಚಾರ ಮಾಡಿ ಅವರು 1909ರಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಅನ್ನೋದನ್ನು ಸ್ಥಾಪನೆ ಮಾಡಿದರು. ಆದ್ರೆ ಇನ್ನೂ ಅದ್ರ ಬಗ್ಗೆ ಚರ್ಚೆ, ಕೋರ್ಟ ಕಚೇರಿ ಏನೋ ನಡೆದ ಅದ್ರ ಕಡೆ ನಾವು ಹೋಗೋದಿಲ್ಲ. ಆದ್ರೆ ಇಷ್ಟಲಿಂಗ ಪೂಜೆ ಮಾಡುವವರು ಕೆಲವೊಂದು ವಿಧಾನಗಳನ್ನ ಬಸವಣ್ಣವರು ವರ್ಗ ಅನ್ನೋದ್ರಲ್ಲಿ ಇವತ್ತು ಡೋವರ ಸಮಾಜವನ್ನ, ಮಾದಿಗರ ಸಮಾಜವನ್ನ, ಒಡ್ರ ಸಮಾಜವನ್ನ, ಚಮ್ಮಾರ ಸಮಾಜವನ್ನ, ಕೊರವರ ಸಮಾಜವನ್ನ, ಅನೇಕ ಸಮಾಜಗಳನ್ನ ಯಾವ ಸಮಾಜನ ಅವರು ಆಯ್ಕೆ ಮಾಡಿಕೊಂಡ್ರು? ಲಿಂಗಾಯತ ಧರ್ಮ ಲಿಂಗಾಯತ ವರ್ಗ ಬಹಳ ನಂಬಡಿ ಹಾಕುವಂಗಿಲ್ಲ. ಯಾವ ಸಮಾಜವನ್ನ ಆಯ್ಕೆ ಮಾಡ್ಕೊಂಡ್ರಂದ್ರ ಕಾಯಕ ಮಾಡಿ ಯಾರು ಹೊಟ್ಟಿ ತುಂಬ್ಕೋತಾರ ಅವರನ್ನ ಲಿಂಗಾಯತ ಧರ್ಮದ ಸಮಾಜದಲ್ಲಿ ಅವರು ಸ್ವೀಕಾರ ಮಾಡಿದ್ರು. ಕಾಯಕ ಮಾಡಿ ಮುಂಜಾನೆ ಸಂಜೆ ತನಕ ದುಡಿದು ಸಂಜೆ ಮುಂದ ಏನ್ ಅಕ್ಕಿ ತಂದು ಅನ್ನ ಮಾಡಿ ಲಿಂಗಕ್ಕೆ ಪ್ರಸಾದ ತೋರಿಸಿ ತಿನ್ನುವಂತ ಕಾಯಕ ವರ್ಗವನ್ನ ಇವತ್ತು ಅವರು ಆಯ್ಕೆ ಮಾಡಿಕೊಂಡ್ರು. ಅದರಲ್ಲಿ ಡೋರ್ ಜಾತಿ ಅಲ್ಲ, ಅದು ಅವ್ರ ಕಾಯಕ, ಅದೊಂದು ಕಾಯಕದ ವ್ಯವಸ್ಥೆ. ಚಮ್ಮಾರು ಸಮಗಾರು ಅದು ಜಾತಿ ಅಲ್ಲ, ಅದು ಅವರೊಂದು ಕಾಯಕ. ಮಡಿವಾಳ ಅದು ಜಾತಿ ಅಲ್ಲ, ಅದು ಕಾಯಕ. ಕಂಬಾರ, ಕುಂಬಾರ, ಮ್ಯಾದಾರ, ಮಾದ್ರ ಇದೆಲ್ಲ ಜಾತಿ ಅಲ್ಲ, ಇವು ಕಾಯಕ. ಜಾಡ್ರು, ಬಣಗಾರರು, ಸುನಗಾರರು ಇವು ಜಾತಿ ಅಲ್ಲ, ಇವು ಕಾಯಕ. ನಾವಲಿಗೆರು, ಶಿಂಪಿಗೆಯರು ಇವು ಜಾತಿ ಅಲ್ಲ, ಇವು ಕಾಯಕ. ಕಾಯಕ ಅಂದ್ರೆ ಏನು? ಇನ್ನೊಬ್ರು ಹೆಗಲ ಮ್ಯಾಗ ನಿಂತು ತಿನ್ನೋರು ನನಗೆ ಬೇಡ, ಸಮಾಜದಾಗ ತಾನು ದುಡಿದು ನನ್ನ ಮನಿ ಜವಾಬ್ದಾರಿ, ನನ್ನ ಇಷ್ಟಲಿಂಗದ ಜವಾಬ್ದಾರಿಯನ್ನ ನಿಭಾಯಿಸುವಂತವ್ರನ್ನ ಅವರು ಆಯ್ಕೆ ಮಾಡೋದ್ರ ಮುಖಾಂತರ ಇವತ್ತು ಈ ಒಂದು ಸಮಾಜವನ್ನ ಕಟ್ಟಿದ್ರು. ಈ ಲಿಂಗಾಯತ ಸಮಾಜದಲ್ಲಿ 12ನೇ ಶತಮಾನದ ನಾವು ಹೋದ್ರ ಕುರುಬರ ಮನ್ಯಾಗ ವಿಭೂತಿ ಐತಿ, ನಾವಲಿಗರ ಮನ್ಯಾಗ ವಿಭೂತಿ ಐತಿ, ಶಿಂಪಿಗರ ಮನ್ಯಾಗ ವಿಭೂತಿ ಐತಿ, ಇವತ್ತು ದಲಿತರ ಮನ್ಯಾಗ ವಿಭೂತಿ ಐತಿ, ಡೋವರ್ ಮನ್ಯಾಗ ವಿಭೂತಿ ಐತಿ, ಸಮಗಾರ ಮನ್ಯಾಗ ವಿಭೂತಿ ಐತಿ, ಒಡ್ರ ಮನ್ಯಾಗ ವಿಭೂತಿ ಐತಿ, ಕೊರ್ರ ಮನ್ಯಾಗ ವಿಭೂತಿ ಐತಿ, ಮ್ಯಾದಾರ ಮನ್ಯಾಗ ವಿಭೂತಿ ಐತಿ. ಎಲ್ಲಾ ಮನೆಯಲ್ಲಿ ವಿಭೂತಿ. ಇತ್ತಿತ್ಲಾಗ ವಿಭೂತಿ ಧಾರಣ ಮಾಡ್ಕೊಂಡು ಮುಂದೆ ಭಂಡಾರೋ ಕುಂಕುಮ ಏನ ಹಚ್ಚಿದಾರ. ಕುಂಕುಮ ನಾವು ಮುಂಜಾನೆ ಬಂದು ಜಗಲಿ ಮುಂದೆ ವಿಭೂತಿ ದರ್ಶನ ಮಾಡ್ತಾರೆ. ಇದ್ದಾಗಡೆ ತಾಯಿನೋ ಅಥವಾ ನಮ್ಮ ಯಾರೋ ಹೇಳಿದಂತ ಸಂದರ್ಭದಲ್ಲಿ ಒಂದು ತಾಯಿಯ ದರ್ಶನ ತಿಳ್ಕೊಂಡು ಕುಂಕುಮನ ಹಚ್ಕೋತೀವಿ. ಯಾಕಂದ್ರೆ ಲಿಂಗ ಸಮಾನತೆಯ ಒಂದು ದ್ಯೂತಕ, ಸಮಾನತೆಯ ದ್ಯೂತಕ. ಲಿಂಗ ಸ್ತ್ರೀ ಮತ್ತು ಪುರುಷ, ಸ್ತ್ರೀ ಮತ್ತು ಪುರುಷ ಇದ್ದಾಗನೇ ಈ ಪ್ರಪಂಚ, ಸ್ತ್ರೀ ಮತ್ತು ಪುರುಷ ಇದ್ದಾಗನೇ ಈ ಜಗತ್ತು, ಸ್ತ್ರೀ ಪುರುಷ ಇದ್ದಾಗನೇ ಈ ಧರ್ಮ, ಸ್ತ್ರೀ ಪುರುಷ ಇದ್ದಾಗನೇ ನಮ್ಮ ಕಾಯಕ ಅನ್ನೋದನ್ನು ಅರ್ಥ ಮಾಡಿಕೊಂಡು ಲಿಂಗವನ್ನು ಸ್ಥಾಪನೆ ಮಾಡಿದರು. ಲಿಂಗವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅವರು ಕೆಲವಷ್ಟು ವಿಷಯಗಳನ್ನು ಹೇಳಿದ್ರು. ಇಷ್ಟಲಿಂಗವನ್ನು ಮಾತ್ರ ಪೂಜೆ ಮಾಡೋದು. ಉದಾಹರಣೆಗೆ ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡೋದು, ಬಟ್ ಹೇಳ್ತೀನಿ ನಾನು. ಈಗ ನಾವು ಇಷ್ಟಲಿಂಗವನ್ನು ಹೇಗೆ ಪೂಜೆ ಮಾಡ್ತೀವಿ, ಹಾಗೆ ಇವತ್ತು ಮುಸ್ಲಿಂ ಧರ್ಮದಲ್ಲಿ ಅಲ್ಲಾಹನೊಬ್ಬನ ಪೂಜೆ ಮಾಡ್ತಾರ. ಯಾರೇ ಯಾವ ಬೇಕಾದ ಧರ್ಮ ಅಂದ್ರೂ ಯಾವ ದೇವ್ರನ್ನ ಮುಂದೆ ತಂದಿಟ್ರು ಅವ್ರು ಪೂಜೆ ಮಾಡಂಗಿಲ್ಲ. ಅವರು ಅಲ್ಲ ಹೇಳಿದಷ್ಟೇ ಅಲ್ಲ. ಆದ್ರೆ ಅಲ್ಲಿ ಎರಡು ರೀತಿ ಅದಾವ. ಏನು?
ತಬ್ಲಿಕ್ ಅಂತ ಒಂದು ಸಮಾಜ. ಮುಸ್ಲಿಮರಲ್ಲಿ ತಬ್ಲಿಕ್ ಅನ್ನೋ ಒಂದು ಸಮಾಜ, ಅವರು ನೇರವಾಗಿ ಅಲ್ಲ, ನೋ ಎನಿ ಮೀಡಿಯೇಟರ್ಸ್, ನಡೆಯೋನವ್ರು ಯಾರಿಗಿಲ್ಲ, ನೆಟ್ಟಗ ಅಲ್ಲ. ಸಿಯಾ ಮತ್ತು ಸುನ್ನಿ ಅಂತದ, ಅವು ಎರಡು ಮುಸ್ಲಿಮದ ಒಳಪಂಗಡ. ಅವು ಮೊಹಮ್ಮದ್ ಪೈಗಂಬರ್ ಟು ಅಲ್ಲ, ಅಂದ್ರೆ ಮೊಹಮ್ಮದ್ ಪೈಗಂಬರ್ನ ಬಾಗಲ ಬಡದು ಮುಂದೆ ಅಲ್ಲ ಕಡೆ ಹೋಗುದು. ಹಂಗ ನಮ್ಮಲ್ಲಿನೂ ಎರಡವ. ಲಿಂಗಾಯತರು ಬಸವಣ್ಣನ ಬಾಗಲ ಬಡದು ಪರಮೇಶ್ವರನ ಕಡೆ ಹೋಗುದು. ಅದೇ ಈ ರೇಣುಕರು ಅಥವಾ ಇವ್ರು ಏನ್ ಬರ್ತಾರ, ಇವರೆಲ್ಲ ನೇರವಾಗಿ ಪಂಚಾಚಾರ್ಯ ಅಂದ್ರೆ ಪಂಚಪೀಠಗಳು, ಆ ಪಂಚಪೀಠಗಳನ್ನ ಬಾಗಲ ಹೊಡೆದು ಇವತ್ತು ಪರಮೇಶ್ವರನ ಕಾಣ್ತಾರೆ. ಆದ್ರೆ ರೇಣುಕರನ ಪದ್ಧತಿಯಲ್ಲಿ ನಾವು ಕಾಣುವಂತಹ ದೃಷ್ಟಿಯಲ್ಲಿ ಅಲ್ಲಿ ಮೇಲು ಕೀಳು, ಹೋಮ ಹವನ, ವರ್ಗ ವರ್ಣ, ಮಡೆ ಮೈಲಿಗೆ ಎಲ್ಲ ಐತೆ. ಆದ್ರೆ ಈ ಬಸವಣ್ಣನ ವ್ಯವಸ್ಥೆಯಲ್ಲಿ ಇವ್ಯಾವ ಈಗೇನು ಹೇಳಿರಲ್ಲ, ವರ್ಗ ಇಲ್ಲ, ವರ್ಣ ಇಲ್ಲ, ಮೇಲು ಇಲ್ಲ, ಕೀಳು ಇಲ್ಲ, ಮಡೆ ಇಲ್ಲ, ಮೈಲಿಗೆ ಇಲ್ಲ, ಸಾಮಾನ್ಯರಾಗಿ ನಾವು ಬದುಕಬೇಕು. ಈ ಇಷ್ಟಲಿಂಗ ಈ ನಾವು ಮಣ್ಣು ಕೊಟ್ಟು ಬಂದ ಕೂಡಲೇ ನಾವು ಸ್ನಾನ ಮಾಡ್ತೀವಿ. ಒಂದ್ ಕಡೆ ಹೇಳ್ತಾರ ಅವರು, ಇಷ್ಟಲಿಂಗ ಯಾವಾಗೂ ನಾವು ಇವತ್ತು ಮಣ್ಣು ಕೊಟ್ಟು ಬಂದ ಕೂಡಲೇ ನಾವು ಸ್ನಾನ ಮಾಡ್ತೀವಿ. ಆದರೆ ಆ ಸ್ನಾನ ಮಾಡುವ ಸಂದರ್ಭದಲ್ಲಿ ಸ್ನಾನದಿಂದ ಶರೀರವು ಸ್ವಚ್ಛವಾದೀತು, ಮನಸ್ಸಿನ ಮೈಲಿಗೆ ಸ್ವಚ್ಛವಾದೀತೆ ಅಥವಾ ತೊಳೆದೀತೆ ಅನ್ನುವಂಥ. ಅಂದ್ರೆ ನಾವು ಸ್ನಾನ ಮಾಡ್ರ, ಜಳಕ ಮಾಡ್ರ ಶರೀರ ಸ್ವಚ್ಛ ಆಕೈತಿ, ಮನಸ್ಸು ಸ್ವಚ್ಛ ಆಕೈತೇನ? ಇಲ್ಲ, ಮನಸ್ಸು ಸ್ವಚ್ಛ ಆಗಂಗಿಲ್ಲ. ಆ ಒಂದು ದೃಷ್ಟಿಯಲ್ಲಿ ಬಸವಣ್ಣವರು ಅನೇಕ ವಿಚಾರಗಳನ್ನ ಇಟ್ಕೊಂಡು ಆ ಇಷ್ಟಲಿಂಗವನ್ನು ಕಟ್ಕೊಂಡಂತ ನಮ್ಮನ್ನ ಯಾರು ಮುಟ್ತಾರ ಅವ್ರು ಶುದ್ಧರಾಗ್ತಾರ. ಇಷ್ಟಲಿಂಗ ನಾವು ಕಟ್ಕೊಂಡಿದೀವಿ, ಗುಣಗಡಿ ಹಾಕೊಂಡಿದೀವಿ, ನಾವು ಲಿಂಗ ಕಟ್ಕೊಂಡಿದೀವಿ, ಗುಣಗಡಿ ಹಾಕೊಂಡಿದೀವಿ. ನಮ್ಮನ್ನ ಯಾರೇ ಮಣ್ಣು ಕೊಟ್ಟು ಬಂದ್ರು, ನಮ್ಮ ಲಿಂಗಾಯತರು ನಮ್ಮನ್ನು ಮುಟ್ರು, ಅವರು ಶುದ್ಧರಾಗ್ತಾರ ಅನ್ನೋಂಥ ಮಾತನ್ನ ಇವತ್ತು ದಿವಸ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರ. ಅಂದ್ರೆ ಎಷ್ಟು ಗಟ್ಟಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಬಸವಣ್ಣವರು ತಂದ್ರು ಅನ್ನೋದನ್ನ ಈಗ ನಾವು ಸತ್ತು ಬಂದ ಅವ ಮಣ್ಣು ಕೊಟ್ಟು ಬಂದ ಕೂಡಲೇ ಪರಮಾತ್ಮನ ಪಾದಕ್ಕೆ ಹೋದ. ಪರಮಾತ್ಮ ಹುಟ್ಟುದು ಒಂದು ದಿವಸ, ಹೋಗುದು ಒಂದು ದಿವಸ. ಅವು ಎಷ್ಟು ದಿವಸ ಬರ್ತಾನ ಅಷ್ಟು ಇರುವುದು, ಅಲ್ಲಿ ಹೋಗಿ ಮುಟ್ಟುದು. ಈ ಜನ್ಮದ ಜಂಜಾಟದಿಂದ ಪರಮಾತ್ಮನ ಪಾದಕ್ಕೆ ಹೋದ. ಅದಕ್ಕೆ ಯಾಕೆ ಸ್ನಾನ ಮಾಡಬೇಕು? ಅದ್ರ ಸ್ನಾನ ಮಾಡೋ ಅವಶ್ಯಕತೆ ಏನೈತಿ? ಅಂತದೇನೋ ಸ್ನಾನ ಮಾಡುವಂತ ಪಾಪದ ಕೆಲಸ ಅವೇನ್ ಮಾಡ್ಯಾನು? ಅವನ ಮಣ್ಣು ಕೊಟ್ಟು ಬರುವುದು, ಅವನ ಮಣ್ಣು ಕೊಟ್ಟು ಬಂದ ನೀವು ಸ್ನಾನ ಮಾಡ್ಬೇಕಾದ್ರೆ ಮಣ್ಣು ಕೊಡಾಕರೆ ಯಾಕೆ ಹೋಗ್ತೀರಿ? ಅವು ಮತ್ತೆ ಪ್ರಶ್ನೆ ಬರ್ತಾವು. ನೀವು ಬರೇ ಬಸವಣ್ಣ ಹೇಳ್ಕೊಟ್ಟು ನಮ್ಮೊಂದು ಕೆಲವೊಂದು ಪ್ರಶ್ನೆ ಬರ್ತಾವ. ಇವ ಒಂದ್ ವೇಳೆ ನಾಳೆ ನಾನು ಹೋಗ್ತಾನೋ ನೀವು ಹೋಗ್ತೀವಿ, ಯಾರು ಹೋಗ್ತೀವಿ, ಮಣ್ಣು ಕೊಟ್ಟು ಬಂದು ಜಳಕ ಮಾಡೋದಿದ್ರೆ ಮತ್ತೆ ಅಂತ ಪಾಪ ಅವ ಮಗ ಏನ್ ಮಾಡಿದ? ಹೋದವ ಗಂಡ ಮಗನೋ ಇರಲಿ ಹೆಣ್ಮಗನೋ ಇರಲಿ, ಅಂತ ಪಾಪ ಮಾಡಲಿಲ್ಲ. ಅದು ಒಂದು ವ್ಯವಸ್ಥೆ. ಜನನ ಮರಣ, ಹುಟ್ಟಿದವನ ಒಂದು ದಿವಸ ಸಾಯಬೇಕು. ಜನನ ಮರಣದ ನಡುವೆ ನಾವೇನು ಮಾಡಿದೀವಿ? ನಾವು ಸಮಾಜಮುಖಿಯಾಗಿದ್ದೀವೋ? ಇದನ್ನ ನಾವು ಇವತ್ತು ದಿವಸ ನಾವು ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ಬರಬೇಕಾಗಿದೆ. ಲಿಂಗಾಯತ ಧರ್ಮ ಇವತ್ತು ಖರ್ಚಿನ ಧರ್ಮ ಅಲ್ಲಿದು. ಖರ್ಚು ಒಟ್ಟೆ ಇಲ್ಲ. ಒಂದು ಇವತ್ತಿ ಉಂಡೆ ಆದ್ರೆ 3 ವರ್ಷ ನಡೀತಿ ಇಲ್ಲ, ಮತ್ತೆ 16 ಆಗುತ್ತೆ. ಒಂದು ಇವತ್ತಿ ಉಂಡಿ 3 ವರ್ಷ ಬೇಡ 5 ವರ್ಷ ನಡೀತಿ. ಒಂದು ಲಿಂಗ ಹುಟ್ಟಿದಾಗಿಂದ ಸಹಿತಕ ನಡೀತೈತಿ. ಅಷ್ಟೇ ಐತಿ. ಬಹಳ ಖರ್ಚಿಲ್ಲದೆ, ಆಡಂಬರಿಕೆ ಇಲ್ಲದೆ, ಇನ್ನೊಬ್ಬರ ಮ್ಯಾಗ ದಬಾಳಿಕೆ ಮಾಡದೆ, ನಮ್ಮ ಕಾಲ ಮ್ಯಾಗ ನಿಂತು ನಮ್ಮ ಕಾಲ ಮ್ಯಾಗ ನಮ್ಮ ಕೈಯಲ್ಲಿ ನಾವು ದುಡಿದು ಒಂದು ತುತ್ತ ಪ್ರಸಾದ ಮಾಡಿ, ಒಂದು ತುತ್ತ ನಾವು ಸ್ವೀಕಾರ ಮಾಡಿ, ಇನ್ನೊಂದು ತುತ್ತ ಬಂದಂತ ಜಂಗಮಗ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಅದು ಲಿಂಗಾಯತ ಧರ್ಮದ ಮೂಲ ಉದ್ದೇಶ. ಈಗ ನಾ ಅನ್ಕಿ ನೀವ್ ಯಾರು ಬೈತಿರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. 28 ವರ್ಷ ಆದ್ ನಾ ಮನ ಕೊಟ್ಟು ಬಂದ್ರೆ ಜಳಕ ಮಾಡಂಗಿಲ್ಲ. ನಮ್ಮವ್ವ ಭಾಳ ಬೇಕು. ನಮ್ಮವ್ವ ಬಾವ ಜಳಕ ಮಾಡು ಹಿಂಗ ಬೈತಿಳ.
ಜಳಕ ಮಾಡೋ ಭಾವ ಒಂದ್ ವೇಳೆ ನಾ ಏನು ಮಾಡ್ಕೊಂಡು ಬರಾತ ನೋಡುದ ಹೊರಗೆ ನಿಲ್ತಾಳೆ. ಹಿಂಗ ಹೋಗು, ಹಿಂಗ ಹೋಗು, ಹಿಂಗ ಹೋಗು, ಹಿಂಗ ಹೋಗು, ಗಪ್ಪ ಬೆಳು. ಮತ್ತ ಮೊದಲ ಜಳಕ ಮಾಡತ್ತ ನಾ ಆಕಿ ಕೇಳ್ತೀನಿ, ಜಳಕ ಮಾಡವ ಪಾಪ ಮಾಡಿದಾನವ, ಅವ ಪಾಪ ಮಾಡಿದವ ಬಿಡಿದ ನಿನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಜಲಮದ ಜಂಜಾಟ ಬಿಟ್ಟು ಅವ ಪರಮೇಶ್ವರನ ಪಾದಕ್ಕೆ ಹೋಗ್ಯಾನ. ಆ ಆತ್ಮಕ್ಕೆ ಶಾಂತಿ ಸಿಗಲಂತ ಹೇಳಿ ಪ್ರಾರ್ಥನೆ ಮಾಡಿ ನಾ ಮಲ್ಕೋ ತನಕ ಜಳಕ ಮಾತ್ರ ನಾ ಮಾಡೋದು. ಮತ್ತೀಗ ಜಳಕ ಮಾತ್ರ ಮಾಡೋದಿಲ್ಲ. ಮತ್ತೆ ಹಂಗಾಗಿ ಈ ನೂಲಿ ಡಾಕ್ಟರ್ ಬಂದಾರ, ದಿನ ಒಂದು 3-4 ಅವರಲ್ಲಿ ಹೋಗ್ತಾವು. ಮತ್ತು ಹೋದಾಗ ಒಮ್ಮೆ ಜಳಕ ಮಾಡಿ ಬಂದ್ರೆ ಗತಿಯೇ ನಾವು. ಈಗ ಹೋಗಿ ಬಂದಾಗ ಹೋದಾಗ ಒಮ್ಮೆ ಜಳಕ ಮಾಡಿ ಬಂದ್ರೆ ಗತಿಯೇ ನಾವು. ಮುಂದೆ ಅವ್ರೇನು ಹೋಗಿದಾರ ಅವ್ರು ಬಣ್ಣ ಐತಿ, ಇವ್ರು ಹೋಗ್ಬೇಕಾಗಿ. ಅದಕ್ಕೆ ವಿಶೇಷವಾಗಿ ನಮ್ಮ ಮನಸ್ಸು ಶುದ್ಧ ಇರಬೇಕು, ನಮ್ಮ ಶರೀರ ಅಷ್ಟೇ ಶುದ್ಧ ಇರಬಾರ್ದು, ಮನಸ್ಸು ಶುದ್ಧ ಇರಬೇಕು. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಲಿಂಗಾಯತ ಧರ್ಮವನ್ನ ಅವರು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಕೋರ್ಟ ಕಚೇರಿಯಲ್ಲಿ ಏನು ನಡೆದದ ಅದ್ರ ಬಗ್ಗೆ ನಾ ಹೆಚ್ಚು ಹೇಳಕ್ ಹೋಗುದಿಲ್ಲ. ಆದರೆ ಇವತ್ತು ನಮ್ಮ ಲಿಂಗಾಯತ ಮತ್ತು ವೀರಶೈವ ಎರಡೂ ಒಂದು ವ್ಯವಸ್ಥೆಯಲ್ಲಿ ಉಪಪಂಗಡ ಯಾವರಲ್ಲಿಲ್ಲ. ಮುಸಲ್ಮಾನರಲ್ಲಿ ಉಪಪಂಗಡದಾವ, ಕ್ರೈಸ್ತರಲ್ಲಿ ಉಪಪಂಗಡದಾವ, ವೀರಶೈವರಲ್ಲಿ ಉಪಪಂಗಡದಾವ, ಎಲ್ಲರಲ್ಲಿ ಉಪಪಂಗಡದಾವ, ಸಿಖ್ಖರಲ್ಲಿ ಉಪಪಂಗಡದಾವ, ಎಲ್ಲರಲ್ಲಿ ಉಪಪಂಗಡದಾವ. ಆದ್ರೆ ಆ ಉಪಪಂಗಡ ಬೆನ್ನು ಹತ್ತಿ ನಾವು ಹೊಡೆದಾಡ್ತಾ ಹೋದ್ರೆ ನಮ್ಮ ಮೂಲ ಧರ್ಮಕ್ಕೆ ಪೆಟ್ಟು ಬೀಳ್ತೈತಿ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ನಾವು ಈಗಿನ ಜನಾಂಗ ಹೆಚ್ಚಿ ವಿಚಾರ ಮಾಡಿ ನಾವು ಹೆಜ್ಜೆ ಇಡಬೇಕಾಗ್ತೈತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ದಿವಸ ಬಹಳ ಜನ ಉಪಪಂಗಡದ ಬಗ್ಗೆ, ಉಪಪಂಗಡದಿಂದ ತಂದೆ ತಾಯಿಗೆ ಪೆಟ್ಟು ಬೀಳ್ತದೆ, ಯಾರು ಸ್ಥಾಪನೆ ಮಾಡಿದಾರ ಅವ್ರಿಗೆ ಪೆಟ್ಟು ಬೀಳ್ತದೆ. ಲಿಂಗಾಯತ ಧರ್ಮ ಖರ್ಚಿಲ್ಲದ ಧರ್ಮ, ಆಡಂಬರದ ಧರ್ಮ ಅಲ್ಲ. 25 ವರ್ಷ ಒಂದು ಲಿಂಗ ಹುಟ್ಟಿದಾಗಿಂದ ಸಾಯುತ್ತಕ, ಮುಂದೆ 2 ಪತ್ರಿ ಅಥವಾ 2 ಹೂವ ಅದ್ರ ಮ್ಯಾಗ ನಮ್ಮದ ಮುಗಿತ. ಲಿಂಗಾಯತದ್ರಿ ವಿಷಯ ಮುಗಿತು. ಇನ್ನು ಅದ ನೀವು ವೀರಶೈವ ಲಿಂಗಾಯತಕ್ಕೆ ಹೋಗ್ರಿ, ಅಲ್ಲಿ ಕರೆಯವ್, ಲಕ್ಕವ್, ರುದ್ರವ್, ದ್ಯಾಮವ್, ಅಲ್ಲಿ ಧೂಳಿ ಬಾಳ ಐತಿ. ಅಮಾಸಿಗೆ ಹೋಳಿಗೆ ಮಾಡ್ಬೇಕಾದ್ರೆ ಅವ್ರಿಗೆಲ್ಲ ಬಟ್ ಹೋಳಿಗೆ, ಯಾವ ಹೊರಗಿನ ದೇವ್ರಗಳಿಗೆಲ್ಲ. ಈ ಮನ್ಯಾಗಿನ ದೇವ್ರ ಹೋಳಿಗೆ ಅಂದ್ರೆ ನಾವೇನಿದೀವಲ್ಲ ನಮಗ್ ದೊಡ್ಡ ಹೋಳಿಗೆ. ಅವು ದ್ಯಾಮವ್ವ, ಲಕ್ಕವ್ವ, ದುರ್ಗವ್ವ ಹೂ ಅಂದಾರವ್ರ. ಇವ್ರು ತಮ್ಮ ಗಂಡುಗಳಿಗೆ ಒಂದು ಮಳ ಆಗಲ್ದು ಹೋಳಿಗೆ ಮಾಡಿ ತಿನ್ನಿಸ್ತಾರೆ. ನಮಗ ಒಂದ ದೊಡ್ಡದು ಮಾಡಿ ಅದ್ರ ಬಟ್ಲ ಟಪ್ ಬಟ್ಲ ಬರೋ ಒಂದು 10 ಮಾಡಿ ಅದ್ರ ಮ್ಯಾಗ ಒಂದು ಬ್ಯಾಳಿ, ಒಂದು ಅನ್ನ, ಒಂದು ಮೊಸರ ಕೊಟ್ಟು ನೀವು ಅದಕ್ಕೆ ಕಳಿಸ್ತಾರೆ. ಅದ ದೇವ್ರ ಹೂ ಅಂತೈತ್ರಿ. ಇದು ಅನ್ಯಾಯ ಹೇಳ್ದಲ್ರಿ ನಾವು ಮಾಡೋದು. ಮನ್ಯಾಗಿನ ಮಂದಿಗೆ ದೊಡ್ಡ ಹೋಳಿಗೆ. ಏನು ನಾವು ದೇವ್ರದ್ದು ಮುಂಜಾನೆ ಶಿವ ತಾಯಿ ಆ ತಂದೆ ಅಂದ್ರೆ ನಾವೇನ್ ಮಾಡ್ತೀವಿ, ಅವಕ್ಕ ಬಟ್ ಹೋಳಿಗೆ. ಮತ್ತು ನಾವೇನು ದೇವ್ರೇನು ಇವ್ರು ಬಿಟ್ಟಿದ ನಾವು. ನಮಗಿವ್ರು ಬಟ್ ಹೋಳಿಗೆ ಕೊಟ್ಟು ಗಂಡುಗಳಿಗೆ ದೊಡ್ಡ ಹೋಳಿಗೆ ಕೊಡ್ತಾರೋ, ಅಪ್ಪಗೆ ದೊಡ್ಡ ಹೋಳಿಗೆ ಕೊಡ್ತಾರಂತಂದ್ರೆ ಅಂದ್ರೆ ವ್ಯತ್ಯಾಸವಿಲ್ಲದ ಧರ್ಮ ಲಿಂಗಾಯತ ಧರ್ಮ. ವರ್ಗವಿಲ್ಲದ ಧರ್ಮ ಲಿಂಗಾಯತ ಧರ್ಮ, ವರ್ಣವಿಲ್ಲದ ಧರ್ಮ ಲಿಂಗಾಯತ ಧರ್ಮ, ಮೇಲು ಅನ್ನೋದಿಲ್ಲದ ಧರ್ಮ ಲಿಂಗಾಯತ ಧರ್ಮ, ಕೀಳು ಅನ್ನೋದಿಲ್ಲದ ಧರ್ಮ ಲಿಂಗಾಯತ ಧರ್ಮ, ಮಡಿ ಅನ್ನೋದಿಲ್ಲದ ಧರ್ಮ ಲಿಂಗಾಯತ ಧರ್ಮ, ಮೈಲಿಗೆ ಅನ್ನೋದಿಲ್ಲ ಲಿಂಗಾಯತ ಧರ್ಮ. ಈ ವಿಷಯದಲ್ಲಿ ಪರಮ ಪೂಜ್ಯರು ಕಳೆದ 23 ದಿನಗಳಿಂದ ಅಕ್ಕ ಮಹಾದೇವಿ ಪ್ರವಚನದಲ್ಲಿ ಸರ್ವಸಾಧಾರಣವಾಗಿ ಈ ಲಿಂಗಾಯತ ಧರ್ಮದನೇ ಅದಕ್ಕೆ ಅಕ್ಕಮಹಾದೇವಿ ವಚನ ಸಾಕಷ್ಟು ಅದಾವ. ಅವನು ಬಹಳ ನಾವು ಓದಿದಾನೆ. ಅದಕ್ಕೆ ಬಸವಣ್ಣ ಅವ್ರು ಹೇಳ್ತಾರ, ಒಬ್ಬ ಮನುಷ್ಯ ಕೇಳ್ತಾನ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವರಯ್ಯ ಕೇಳ್ತಾನ. ಈ ರೊಕ್ಕ ಇದ್ದಾವ್ರಿ, ಈ ರಮೇಶ್ ಕತ್ತಿ ಮಗ ಹೋಗ್ತಾನೆ 12 ಜ್ಯೋತಿರ್ಲಿಂಗ ಮಾಡಿ ಬರ್ತಾನೆ. ನನ್ನ ಕಡೆ ಏನಿಲ್ಲ, ನಾ ಹೆಂಗ್ 12 ಜ್ಯೋತಿರ್ಲಿಂಗಕ್ಕೆ ಹೋಗ್ಲಿ? ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾರ ಅವರು? ನಾನ್ ನಿನಗೆ 12 ಜ್ಯೋತಿರ್ಲಿಂಗ ಮಾಡತ್ ಹೇಳಿಲ್ಲ.
ದೇವರಾನು ಮಾಡತ್ ಹೇಳಿಲ್ಲ, ನಿನ್ನಲ್ಲಿನ ದೇವರದಾನು, ನಿನ್ನಲ್ಲೇ ದೇವರದಾನ. ಹುಡುಕ್ಯಾಡ್ಕೊಂಡು ಹೋಗೋಣ, ನಿನ್ನಲ್ಲೇ ದೇವರದಾನ. ಅದಕ್ಕೆ ಹೇಳ್ತಾರ ಅವರು, ಆತ್ಮವನ್ನು ಲಿಂಗವೆಂದು ಪೂಜಿಸು. ನಿನ್ನ ಆತ್ಮ ಲಿಂಗ ಅಂತೇಳಿ ಪೂಜಾ ಮಾಡಿ. ಮತ್ತ ಹಂಗಾರೆ ಗುಡಿ ಏನಿತ್ತಂದ, ಎರಡು ಕಾಲೇ ಕಂಬ, ದೇಹವೇ ದೇಗುಲ, ಎನ್ನ ಶಿರವೇ ಹೊಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ. ಅದರ ನಡುವೆ ಇದ್ದುದನ್ನೇ ಆತ್ಮವನ್ನು ಲಿಂಗವೆಂದು ಪೂಜಿಸು. ಆತ್ಮಕ್ಕೆ ಶುದ್ಧ ವ್ಯವಸ್ಥೆ. ಸಾವುಕಾರ ಹಂಗಾರ ಆತ್ಮ ಹೆಂಗ್ ಪೂಜೆ ಮಾಡೋದನ್ನ? ಏನಿಲ್ಲ, ಇನ್ನೊಬ್ರು ಕಣ್ಣೀರು ಬಂದ್ರೆ ಹೋಗಿ ಕಣ್ಣೀರು ಒರೆಸೋದು, ಇನ್ನೊಬ್ರಿಗೆ ಹಸು ಆಗಿದ್ರೆ ನಮ್ಮ ರೊಟ್ಟಿಯಾಗಿನ ಒಂದು ಅರ್ಧ ರೊಟ್ಟಿ ಕೊಡುದು, ಒಬ್ರು ಯಾರ ಮನ್ಯಾಗ ಅಧೈರ್ಯ ಆಗಿದ್ರೆ ಹೋಗಿ ನಾನದನವ, ನಾನದನಪ್ಪ ಅಂತ ಅವ್ರ ಧೈರ್ಯ ಕೊಡುದು. ಯಾರ ಮಕ್ಕಳು ವಿದ್ಯಾವಂತರದಾರ, ಅವ್ರ ರೊಕ್ಕದ ಒಂದು ಸ್ವಲ್ಪ ತೊಂದರೆ ಇರ್ತದ, ಅವ್ರಿಗೆ ಹೋಗಿ ಕಲಿಯಪ್ಪ, ನನ್ನ ಕಡೆ ನೀವು ₹100 ತಗೋ, ನಿಮ್ಗೆ ಎಷ್ಟು ಆಗೈತೆ ಅಷ್ಟು ಕೊಟ್ಟು ಅವನು ವಿದ್ಯಾರ್ಜನೆಗೆ ಪ್ರೋತ್ಸಾಹ ಮಾಡೋದು, ದಾನ ಧರ್ಮ ಮಾಡೋದು. ಇವತ್ತು ದಿವಸ ಅವ್ರು ಹೇಳ್ತಾರ ಲಿಂಗ ಬಸವಣ್ಣವರು, ಉಂಬುವ ಜಂಗಮ ಬಂದರೆ ಮುನ್ನಡೆ ಎನ್ನುವರಯ್ಯ, ಉಂಬದ ಜಂಗಕ್ಕೆ ಮೃಷ್ಟಾನ್ನ ನೀಡುವರಯ್ಯ ಕೂಡಲ ಸಂಗಮ ದೇವ. ಈ ನಮ್ಮ ಲಿಂಗಾಯತರಲ್ಲೂ ನಾವೇನು ಸಾಮಾನ್ಯ ಇಲ್ಲ. ಅವ್ಯಾರು ಸ್ವಾಮಿ ಬಂದ್ರ ಏನ್ರಿ ಮುನ್ನಡಿಯುತ್ತೀರಿ. ಅದಕ್ಕೂ ಬಸವಣ್ಣವ್ರು ಅಂದಾರ, ನಮ್ಮ ಲಿಂಗಾಯತ ಧರ್ಮದರಿಗೆ ಅವ್ರು ಹೇಳಿದಾರ ಬುದ್ಧಿ. ಉಂಬುವ ಜಂಗಮ ಬಂದರೆ ಮುನ್ನಡೆ ಎನ್ನುವರಯ್ಯ, ಉಂಬದ ಲಿಂಗಕ್ಕೆ, ಉಣ್ಣದ ಲಿಂಗಕ್ಕೆ ಮೃಷ್ಟಾನ್ನವನ್ನು ನೀಡುವರಯ್ಯ. ಈ ನೀವು ಲಿಂಗ ಪೂಜೆ ಮಾಡ್ಕೋತೀರಿ. ವಿಶೇಷ ಶಿವರಾತ್ರಿ ಆದಾಯ ಇದ್ರೆ ಏನ್ ಮಾಡ್ತೀರಿ? ಗೋಡಂಬಿ, ಮಣೂಕ, ಕಲಸಕ್ರಿ, ಕಾರಿಕ ಎಲ್ಲ ಲಿಂಗದ ಮುಂದೆ ಇಡ್ತೀರಿ. ಹಾಗ ನಿಮ್ಗೆ ಗೊತ್ತಿರೋದು ಲಿಂಗ ತಿನ್ನಂಗಿಲ್ಲ, ತಿರುಗಿ ನೀವ ತಿನ್ನೋರು ಇರ್ತೀರಿ. ಅಂದ್ಕೊಳ್ಳಿ ಆ ಲಿಂಗಕ್ಕೆ ಏನೂ ಗೊತ್ತಿರೋದಿಲ್ಲ, ನಾವೇ ಇಡ್ತೀವಿ ಮತ್ತೆ ತಿರುಗಿ ನಾವೇ ತಿಂತೀವಿ. ಆದ್ರೆ ಉಂಬುವ ಜಂಗಮ ಅದು ಆತ್ಮದೊಂದು ಗುಣ. ಬಂದನು ನಿಲ್ಪ ತಣ್ಣಿ, ಒಂದು ಬಿಸಿ ರೊಟ್ಟು, ಒಂದು ತಂಗಡ ರೊಟ್ಟು, ಬೇಡ ಅನ್ನ ಮೊಸರು ಏನಿದ್ದು ಒಂದು ತುತ್ತು ನೀಡ್ರೆ ಅದನ್ನ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಮರಿ ಮಕ್ಕಳಿಗೆ ಅದ ಪುಣ್ಯ ನಿಲ್ತೈತಿ. ಇಂಥ ದಾನ ಧರ್ಮದಲ್ಲಿ ದಯವೇ ಧರ್ಮದ ಮೂಲವಯ್ಯ. ದಯಾ ಅನ್ನೋದನ್ನ ಮಲ್ಲದ್ರ ಮೂಲ. ಕಾಯಕವೇ ಕೈಲಾಸ. ನಾವೇನು ಕಾಯಕ ಮಾಡ್ತೀವಿ, ಈ ಮನ್ಯಾಗ ಮುಂಜಾನೆ ಸೈತಾಗ ಎದ್ದು ಇವೈ ತೆಸ್ಕೊಂಡು ಕೂತು ಸಂಜೆ ಮೈದಾಗ ಊಟ ಮಾಡಿ ಮಲಿಗೆ ಎದ್ದು ಆ ಸಂಜೆ ಊಟ ಮಾಡಿ ಮತ್ತೆ ಬೆಳತಕ್ಕ ಮಲಿಗೆ ಅದಲ್ಲ ಲಿಂಗಾಯ್ತಲ್ಲ ಮಗ. ಮುಂಜಾನೆ ಹೇಳುದು, ಜಳಕ ಮಾಡುದು, ಈ ಬತ್ತಿ ಹಚ್ಕೊಳ್ಳೋದು, ಕೈಟಿಗೆ ಕೊಂಡುದು, ಮತ್ತೆ 1 ಗಂಟೆಗೆ ಬರುದು, ಮತ್ತೆ ಕೈಕಾಲು ತಕ್ಕೊಳ್ಳೋದು, ಮತ್ತೆ ಈ ಬತ್ತಿ ಹಚ್ಕೊಳ್ಳೋದು, ಮತ್ತೆ ಊಟ ಮಾಡುದು, ಮೈದ್ಯ ಬಿಸಿಲೈತೇವು ಅಂತ ಹೊಳ್ಕೊಂಡು ಹೇಳ್ತಂತೇಳಿ 2 ತಾಸು ಮಲಿಗೆ ಹೇಳೋದು, ಮತ್ತೆ ಕೈಕಾಲು ತಕ್ಕೊಳ್ಳೋದು, ಮತ್ತೆ ಬಸ್ ಸ್ಟ್ಯಾಂಡ್ ಮ್ಯಾಗ ಹೋಗಿ ಕೊಂಡೋದು, ಈ ಬತ್ತಿ ಹಚ್ಕೊಳ್ಳೋದು, ಮತ್ತೆ ಬಸ್ ಸ್ಟ್ಯಾಂಡ್ ಮ್ಯಾಗ ಕೊಂಡೋದು, ಮತ್ತೆ 8ಕ್ಕೆ ಬರೋದು, ಮತ್ತೆ ಊಟ ಮಾಡೋದು, ಮತ್ತೆ ಈ ಬತ್ತಿ ಹಚ್ಕೊಂಡು ಮಲ್ಕೊಳ್ಳೋದು. ಅವನು ಲಿಂಗಾಯತ ಮಗ ಅಲ್ಲ, ಅವ್ನು ಲಿಂಗಾಯತಲ್ಲ, ಹಾಗಾಗಿ ಸೈಕಿಲ್. ಈಗ ನಾವು ನೋಡಿ ಮುಂಜಾನೆ ದುರು ಮರಿಗಳು ಡಬ್ಬಿಗಿದ್ದು ಮುಂಜಾನೆ 9ಕ್ಕೆ ಬಿಟ್ಟಿದ್ದಾನೆ, ಮಣಿ 9ಕ್ಕೆ ಬಿಟ್ಟಿದ್ದಾನೆ. ಇನ್ನು 2 ಹೋಗಿ ಹತ್ತನೋ ಯಾಂಬಲ್ಲ ಈ ಆತಿ 9 ಆತು 12 ತಾಸು ಆತು. ಈ ಒಮ್ಮೆ ಸಂಶಯ ಬರ್ತೈತೆ ನನಗೆ. ಈ ನಮನಿ ನಾ ತಿರುಗುದು ನೋಡುವಮ್ಮೆ ನನ್ನ ಹೆಂಡತಿ ಏನು ತಿರುಗಿ ಸೋಡ್ಚಿಟ್ಟು ಕೊಟ್ಟ ವಿಚಾರ. ಮತ್ತೆ ಸೋಡ್ಚಿಟ್ಟು ಕೊಡುವ ಈ ವಯಸ್ಸಿನಾಗ ಇನ್ನೊಂದು ಕೊಡಾರ ಅಜ್ಜ, ಇವೆಲ್ಲ ವಿಚಾರ ಮಾಡ್ಬೇಕಾಗೈತೆ ನಾವು. ಅದಕ್ಕೆ ಯಾವ ದುಡಿದು ಬದುಕ್ತಾನ, ಯಾವ ದುಡಿದು ಇನ್ನೊಬ್ರಿಗೆ ಆಶ್ರಯ ಆಗ್ತಾನ, ಯಾವ ದುಡಿದು ಒಂದು ತುತ್ತು ಅನ್ನ ಹಾಕ್ತಾನ, ಯಾವ ದಾನ ಧರ್ಮ ಮಾಡ್ತಾನ, ಯಾವ ಮೈಲಿಗೆ ಇದ್ರೊಳಗೆ ನಂಬಿಕೆ ಇಟ್ಟಿಲ್ಲ, ಅವ ನಿಜವಾಗಿರ್ತಕ್ಕಂಥ ಲಿಂಗಾಯತ. ಈ ನೀವು ಹೆಂದಿರ್ಬೇಕ, ಸಾವುಕಾರ ಜಳಕ ಮಾಡಂಗಿಲ್ಲ, 26 ವರ್ಷ ಜೀವ ಜಳಕ ಮಾಡಂಗಿಲ್ಲ ಭಾವ ಅಂತ ನೀವು ಬೆದಿರ್ಬೇಕೆ. ನಾವು ಬಸವಣ್ಣವ್ರ ಇದ್ರ ನಡೆದ್ವಿ, ನಾವು ಬಸವಣ್ಣವ್ರ ವಿಷಯದಾಗ ನಡೆದ್ವಿ ನಾವು. ಆ ಒಂದು ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಸುಂದರ, ಸ್ವಚ್ಛ, ಅತೀ ಕಡಿಮೆ ಖರ್ಚಿನ ಒಂದು ಲಿಂಗ ನಿಮ್ಮನ್ನು ತೊಗೊಂಡು ಹೋಗತೈತೆ. ನಿಮ್ಗೆ ಸ್ಥಾಪನಾ ಮಾಡ್ರಿ, ಮುಂದೆ ನಿಮ್ಮ ಜೋಡಣೆ ಬರ್ತೈತೆ. ಒಂದು 25 ವರ್ಷಕ್ಕೊಂದು ನೆಟ್ ಬರೀತೆ. ಇದಕ್ಕೆ ಬಹಳ ಖರ್ಚಿಂದಿಲ್ಲ. ನೀವು ಮತ್ತೊಂದು ಧರ್ಮ ಬೆಣ್ಣ ಹತ್ರಿ, ಹೋಮ ಹವನ, ಅಟ್ಟು ಕಟ್ಟಿಗೆ, ಇಟ್ಟು ಕಟ್ಟಿಗೆ, ತುಪ್ಪ, ಆಕಳ ಶಗಣ, ಏನು ಸುಡುಗಾಡ್ ಸಂಖ್ಯೆ. ಸೀರೆ ತಗೊಂಬ, ದೋತ್ರ ತಗೊಂಬ, ಟೆಪಿಗೆ ತಗೊಂಬ, ಟಾವೆಲ್ ತಗೊಂಬ, ಏನೇನು ತರೋದು. ನಮಗೆ ಹಾಕುವಾಗ ಟಾವೆಲ ಟೆಪಿಗೆ ಇಲ್ಲ, ಅವ್ರು ತಂದು
ಹೆಚ್ಚಿಂದು ನಮಗೆ ಹಾಕುವಾಗ ತಾವೆಲ್ಲ ಬನಿಯನ ಚಡ್ಡಿ ಹಂಗೆ ಇರುದಿಲ್ಲ. ಅವ್ರು ಬಂದಾಗೇನೋ ಕೊಡುದು. ಅದು ನಮ್ಮ ಲಿಂಗಾಯತ ಧರ್ಮದಾಗಿಲ್ಲ. ಇನ್ನೊಂದು ನಮ್ಮ ಲಿಂಗಾಯತ ಇನ್ನೊಂದು ಮುಖ ವೀರಶೈವ ಲಿಂಗಾಯತ ಧರ್ಮದಾಗ ಇರಬಹುದು. ಆದ್ರೆ ಇವತ್ತು ದಿವಸ ಈ ಒಂದು ಸಣ್ಣ ಮತ್ತು ಬಹಳ ಮಂತ್ರ ಸರಳವಾಗಿರ್ತಕ್ಕಂಥ ವಚನ ಪದಗಳು, ಸರಳ, ಸ್ವಚ್ಛ, ಸರಳ. ಮನೆಯೆಲ್ಲ ಒಂದ್ ಕಡೆ ಹೇಳ್ತಾನ, ಮನವೆಲ್ಲ ನಗು ತುಂಬಿ, ಮನವೆಲ್ಲ ನಗು ತುಂಬಿ. ಇವತ್ತು ಅವ್ನು ಹೇಳುವಾಗ ಬಹಳ ಉಲ್ಲೇಖ ಮಾಡಿ ಹೇಳ್ತಾನೆ. ಈಗ ನಿಮ್ಮ ಮನೆಯಾಗ ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ರೊಕ್ಕ ಬಹಳ ಐತಿ. ಮನೆಯೆಲ್ಲ ರಜ ತುಂಬಿ, ಮನು ಎಲ್ಲ ನಗು ತುಂಬಿ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಇದು ಅರ್ಥ. ಏನ್ ಹೇಳ್ತಾನ ಅವನು? ನಿಮ್ ಮನ್ಯಾಗ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಎಲ್ಲ ಐತ್ವಾ? ಎಲ್ಲ ಐತಿ ನಿಮ್ ಕಡೆ. ಮತ್ತು ಮನುಷ್ಯಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಐತಿ. ಆದ್ರೆ ಹೊಸ್ತಿಲಲ್ಲಿ ಹುಲ್ಲು ನಾಟಿ, ಮನೆಯೊಡೆಯನಿದ್ದಾನೋ ಇಲ್ಲವೋ. ಅಂದ್ರ ನಿಮ್ ಮನ್ಯಾಗ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಅದು ಮಹತ್ವ ಇಲ್ಲ. ನಿಮ್ ಮನ್ಯಾಗ ಸುಖ, ಶಾಂತಿ, ನೆಮ್ಮದಿ ಅದು ಮಹತ್ವ ಇಲ್ಲ. ನಿಮ್ಮ ಮನ್ಯಾಗಿರಬೇಕಾದದ್ದು ಸಂಸ್ಕಾರ, ಅದು ಮಹತ್ವ. ಹೊಸಲಾಗ ಹುಲ್ಲು ಹೆಂಗ ಆಗ್ತದ್ರಿ? ದಿನ ನಮ್ಮ ಸಂಸ್ಕಾರ ಏನು? ಮುಂಜಾನೆ ಹೊಸ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚೋದು, ರಂಗೋಲಿ ಹಾಕೋದು, ಲಕ್ಷ್ಮೀ ನಕ್ಕಿ ಒಳಗೆ ಬರ್ತಾಳು, ಸರಸ್ವತಿನೂ ಬರ್ತಾಳು, ಅಥವಾ ನೀವು ಯಾರು ಬಿಡ್ಬೋದ್ರೆ ಅವ್ರು ಬರ್ತಾರೆ. ಸಂಜೆ ಮುಂದೊಮ್ಮೆ ಹೊಸ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚೋದು, ರಂಗೋಲಿ ಹಾಕೋದು, ಮತ್ತೆ ನೀವು ಯಾರು ಬೇಡ್ತೀರೋ ಅವ್ರು ಬರ್ತಾರೆ. ಅದು ಸಂಸ್ಕಾರ. ಇದು ನೀವು ದಿನ ಮಾಡ್ಲಿಲ್ಲ ಅಂದ್ರೆ ಹೊಸಲ ಹುಲ್ಲು ನಾಟತೈತಿ. ಅದಕ್ಕೆ ಅವೇನು ಹೇಳ್ತಾನೋ, ಮನವೆಲ್ಲ ರಜ ತುಂಬಿ, ಮನೆಯೆಲ್ಲ ರಜ ತುಂಬಿ, ಮನುವೆಲ್ಲ ನಗು ತುಂಬಿ, ಹೊಸ್ತಿಲಲ್ಲಿ ಹುಲ್ಲು ನಾಟಿ, ಮನೆಯೊಡೆಯನಿದ್ದಾನೋ ಇಲ್ಲವೋ ಅನ್ನೋ ಮಾತನ್ನು ಸಹಿತ ಬಸವಣ್ಣವರು ಹೇಳ್ತಾರೆ. ಅದ್ರ ಜೊತೆಗೆ ಇವನಾರವ ಎಂದೆನಸದಯ್ಯ, ಇವ ನಮ್ಮವ ಎಂದೆನಸಯ್ಯ, ಇವ ನಮ್ಮ ಮನೆಯ ಮಗನಂದೆನಸಯ್ಯ ಕೂಡಲು ಸಂಗಮ ದೇವ ಅಂತಾನೆ. ಇವೆಲ್ಲ ಲಿಂಗಾಯತ ಧರ್ಮವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಬಂದ್ರು ದೂರ ಸರಿ, ಇವ್ ಬಂದ್ರು ದೂರ ಸರಿ. ಈಗ ನೀವು ಹೋಟೆಲ್ದಾಗ ತಿನ್ನಾಗ ಹೋಗ್ತೀರಿ, ಒಳಗೆ ಅಡಿಗೆ ಯಾವ್ದ ನೋಡಿದ್ರಿ? ಏನ್ರಿ ಮುನ್ನೋಳಿ ಅವ್ರ ಎಲ್ಲಾರು ಕೇಳ್ತಾನ, ನಾನು ಹಿಡ್ಕೊಂಡೆ ಹೋಟೆಲ್ದಾಗ ಗಮಕ ಹೊಸೋದು ನೋಡಿ ಬಾರ್ನ ಹೋಟೆಲ್ ತಿಂದು ಬರ್ತೀನಿ. ಒಳಗೆ ಮಾಡಾವ ಯಾರದಾನ ಗೊತ್ತೈತಿ ನಿಮ್ಗೆ? ತಂದು ಪ್ಲೇಟ್ ಇಡಾವ ಯಾವದಾನ ಗೊತ್ತೈತಿ ನಿಮ್ಗೆ? ಹಿಟ್ಟು ಕಲಿಸಿದಾಗ ಯಾವದಾನ ಗೊತ್ತೈತಿ ನಿಮ್ಗೆ? ಬೀಸಿದಾಗ ಯಾವದಾನ ಹಿಟ್ಟು ಗೊತ್ತೈತಿ ನಿಮ್ಗೆ? ಹಂಗೆಲ್ಲ ಆಗೋದಿಲ್ಲ. ವಿಷಯ ನಮ್ಮ ಕಣ್ಣು ಮುಂದೆ ಇವತ್ತು ದಿವಸ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಲಿಂಗಾಯತ ಧರ್ಮ ಹೇಳುವುದನೇ ಮಾನವೀಯ ಮೌಲ್ಯಗಳನ್ನ ಬಿಟ್ಟು ಬೇರೆ ಏನು ಹೇಳಂಗಿಲ್ಲ. ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಎಲ್ಲರೂ, ಕೂಲಿ ಕಾರ್ಮಿಕನು, ಒಬ್ಬ ಸಣ್ಣ ಮನುಷ್ಯನ ಹಿಡಿದು ದೊಡ್ಡ ಮನುಷ್ಯನವರೆಗೆ ಈ ಧರ್ಮವನ್ನ ಸರಳ ರೀತಿಯಿಂದ ಆಚರಣೆ ಮಾಡುವಂತ ಯಾವ್ದಾದ್ರೂ ಒಂದು ಭೂಮಿ ಮ್ಯಾಗ ಧರ್ಮ ಇದ್ರೆ ಅದು ಕೇವಲ ಲಿಂಗಾಯತ ಧರ್ಮ ಅನ್ನೋದನ್ನ ಹೇಳಬೇಕು. ಅದಕ್ಕೆ 23 ದಿನಗಳಿಂದ ಸಾಕಷ್ಟು ಪ್ರವಚನವನ್ನು ಹೇಳಿದ್ದಾರೆ. ಇನ್ನು ನೀವೆಲ್ಲರೂ ಕೂಡಿ ಒಂದ್ ಕಡೆ ನಾವು ಸಣ್ಣಾಗಿರ್ತಾಗ ದಾನಪ್ಪ ಜತ್ತಿ ಅಂತ ಜಮಖಂಡಿ ಅವ್ರು ಬರ್ತಿದ್ರು ನಮ್ಮೂರಾಗ ಪ್ರವಚನ ಹೇಳಕ್. ಬಹಳ ಬಹಳ ಒಳ್ಳೆಯ ಪ್ರವಚನ. ಅವಾಗ ಆಗಿನ ಪ್ರವಚನ ಟೈಮ್ದಾಗ ಊಟ ಪಟ್ಸ ಏನ್ ಇರ್ತಿರ್ಕಿಲ್ಲ. ನಾ 6:30 ಹೋಗಿ ನಂಬರ್ ಹಚ್ತೀನಿ, ಈಗ ಮುಂದೆ ಕುಂತೀನಿ. 6:30 ಹೋಗಿ ನಂಬರ್ ಹಚ್ತೀನಿ. ಸರಸನ ಒಂದು 500-600 ಮಂದಿ ನಮ್ಮ ಅಗೇಡಿ ಊರಾಗ ಮಹಂತೇಶ್ವರ ಮಠದಾಗ ನಾವು ಕುಂದಿರ್ತಿದ್ವಿ. ಅವ್ರು ಬಹಳ ಚಂದ ಹೇಳ್ತಿದ್ರು. ಅವರಿಂದ ಪ್ರೇರಿತನಾಗಿ ನಾನು ಈ ಧಾರ್ಮಿಕ ಪುಸ್ತಕಗಳನ್ನ ಸರಸರ ನಾನು 1370 ಧಾರ್ಮಿಕ ಪುಸ್ತಕಗಳನ್ನು ನಾನು ಓದಿದ್ದೀನಿ. ಧರ್ಮದ ಬಗ್ಗೆ, ಎಲ್ಲಾ ಧರ್ಮದ ಬಗ್ಗೆ ಓದಿದ್ದೀನಿ. ಕುರಾನ್ ಓದಿದ್ದೀನಿ, ಬೈಬಲ್ ಓದಿದ್ದೀನಿ, ಭಗವದ್ಗೀತಾ ಓದಿದ್ದೀನಿ, ಎಲ್ಲಾ ಧರ್ಮಗಳನ್ನು ಓದಿದ್ದೀನಿ. ಯಾಕಂದ್ರೆ ನಾವು ಇನ್ನೊಂದು ಧರ್ಮವನ್ನು ತಿಳ್ಕೊಂಡು ನಮ್ಮ ಧರ್ಮದ ಜೊತೆ ವಿಚಾರ ಮಾಡಬೇಕು. ಅದಕ್ಕೆ ಎಲ್ಲಾ ಧರ್ಮಗಳನ್ನು ಓದಿದ್ದೀನಿ, ಅವ್ರನ್ನ ಗೌರವಿಸ್ತೀನಿ, ನನ್ನ ಧರ್ಮವನ್ನು ನಾನು ಪೂಜಿಸ್ತೀನಿ. ಈ ಕೆಲಸವನ್ನು ಎಲ್ಲರೂ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ
ಬರಬೇಕು. ಮತ್ತು ಬಸವಣ್ಣವರು ಹಂಗ ಹೇಳ್ತಾರೆ, ಎಲ್ಲ ಧರ್ಮ ಗೌರವ ಮಾಡ್ರಿ, ನಿಮ್ಮ ಧರ್ಮ ನೀವು ಪೂಜೆ ಮಾಡ್ರಿ ಅನ್ನುವಂಥ ಧರ್ಮದಲ್ಲಿ ಆ ನಿಟ್ಟಿನಲ್ಲಿ ಹೇಳಿದಂಥ ಈ ಧರ್ಮ ಶ್ರೇಷ್ಠವಾದುದು. ಅದನ್ನು ಪಾಲಿಸಿಕೊಂಡು ಬರುವಂಥ ದಿನಮಾನಗಳಲ್ಲಿ ನಾವೆಲ್ಲ ಇದರ ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ, ಈ ಮೊಬೈಲ್ ಬಂದಾಗಿಂದ ಒಂದು ಸ್ವಲ್ಪ ಹಾದಿ ಬಿಟ್ಟೈತಿ. ಎಲ್ಲ ನಿಮ್ಮೂರಾಗ್ಬಿಟ್ಟೈತಿ, ನಮ್ಮೂರಾಗ್ಬಿಟ್ಟೈತಿ, ಬೆಳಗಾವಿ ಜಿಲ್ಲಾ ಆಗ್ಬಿಟ್ಟೈತಿ, ಕರ್ನಾಟಕ ರಾಜ್ಯದಾಗ ಬಿಟ್ಟೈತಿ, ಭಾರತ ದೇಶದಾಗೂ ಬಿಟ್ಟೈತಿ. ಅದು ತರಬೇಕಾಗಿತ್ತು ತಂದ. ಬಟ್ ಅದ್ರೊಳಗೆ ಚಲೋನೂ ಐತಿ, ಕೆಟ್ಟು ಐತಿ. ಖರೆ ಚಲೋ ಕಡೆ ನಮ್ಮ ಜನ ಹೋಗ್ತಾ ಇಲ್ಲ, ಕೆಟ್ಟದ ಕಡೆ ನಮ್ಮ ಜನ ಹೋಗ್ತಾ ಇದ್ದಾರೆ. ಚಲೋ ಕಡೆನೂ ಹೋಗ್ತಾರ, ಕಡೆ ಕೆಟ್ಟದ ಕಡೆ ಹೋಗ್ತಾರ. ಅದ್ರ ಪರಿಣಾಮ ಸಮಾಜದ ಮೇಲೆ ಇವತ್ತು ಕೆಟ್ಟ ಪರಿಣಾಮಗಳು ಆಗ್ತಾ ಇರೋದನ್ನ ನಾವು ನೀವು ಕಡ್ಲೆ ಕಾಣಕತ್ತೀವಿ. ಅದಕ್ಕೆ ದಯಮಾಡಿ ಮೊಬೈಲ್ದಿಂದ ದೂರಿರ್ರಿ, ಟಿವಿದಿಂದನೂ ದೂರಿರ್ರಿ. ಹಳಿ ಕತ್ತಿಗಳು ಏನ್ರ ನಾವೆಲ್ಲ ಈ ಆಯ್ಗಳಿಗೆಲ್ಲ ಏನಂತೀವಿ ನಾವು, ಹಳಿ ರೇಡಿಯೋ ತಿನ್ನ ನಮ್ಮ ಆಯ್ ಬೈತಳು. ಹಳಿ ರೇಡಿಯೋಗಳು ಅದ್ರಾಗ ನಮ್ಮ ಆಯ್ ಹಳಿಯೋದು ಏನೋ ಕತ್ತಿ ಹೋಗುದು ಕುಂತೇಳಿ ನನಗೆ. ನಿಮ್ಮ ಮುತ್ತಾಜ್ ಹಿಂಗಿದ್ದ, ನಿಮ್ಮ ಮುತ್ತಾಜ್ ಹೇತಿ ಊರಕ್ಕಿ, ಅವ್ಗೆ ಇಟ್ಟು ಮಕ್ಕಳ, ಅದ್ರೊಳಗೆ ಇಟ್ಟು ಸತ್ತು ಇಟ್ಟು ಉಳಿದು, ಅವ್ರು ನೀಲಿಕ ಇಟ್ಟು ಅವ್ರಿಗೆ ಇಟ್ಟಿಟ್ಟು ಮಕ್ಕಳ, ಹಿಂಗೇನೇನು ಹೇಳ್ತೇವೆ. ಈಗ ಯಾರು ಹೇಳತ್ತಿರೋದ್ನ ನಂದ 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 ಇದೇನು ಇಲ್ಲ. ಈ ನಿಮ್ಮ ಮನ್ಯಾಗ ಫೋಟೋಗಳದಾವ, ನನ್ನ ಮನ್ಯಾಗೂ ಫೋಟೋಗಳದಾವ, ನನಗೂ ಹೆಸರು ಗೊತ್ತದಾವ. ನಮ್ಮ ಅಪ್ಪ ವಿಶ್ವನಾಥ್, ನಮ್ಮ ಅಪ್ಪನ ಅಪ್ಪ ಮಲ್ಲಪ್ಪ, ನಮ್ಮ ಅಪ್ಪನ ಅಪ್ಪನ ಅಪ್ಪ ಸಾತಪ್ಪ, ನಮ್ಮ ಅಪ್ಪನ 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 ಅಪ್ಪ ಬಸಪ್ರಭ. ಅದ್ರ ಮುಂದೆ ಗೊತ್ತಿಲ್ಲ ನನಗೂ. ದೊಡ್ಡ ಮಣಿ ಕಡ್ಡಿ ಖಂಡಾಪಟ್ಟಿ ದೊಡ್ಡದು ನಿಮ್ಮದು ಫೋಟೋ ಹಾಕಿ ಮುಂದೆ 2-3 ತಲೆಮಾರ ನಂತರ ಇವ್ ಯಾರೋ ಗೊತ್ತಿಲ್ಲಪ್ಪ, ಮೊದಲಿಂದ ಐತೆ, ಹಂಗ ಐತೆ. ಅದ ನಿಮ್ಮತನವನ್ನು ನೀವು ಯಾವಾಗ ಹೇಳ್ಕೊತೀರಿ? ಧರ್ಮವನ್ನ ಬೆಣ್ಣ ಹತ್ತಿದಾಗ, ಸಂಸ್ಕಾರವನ್ನ ಪಾಲಿಸಿದಾಗ ನಿಮ್ಮ ಯಾರು ಅನ್ನೋದನ್ನ ನಿಮ್ಮ ಮಕ್ಕಳು ಮರಿಮಕ್ಕಳು ನಿಮಗೆ ಗುರ್ತಾ ಹಿಡಿತಾರ. ಅದಕ್ಕೆ ಸಂಸ್ಕಾರವನ್ನು ಕೊಡುವಂತ ಕೆಲಸ ಇವತ್ತಿನ ನಿರ್ಮಾಣದಲ್ಲಿ ಆಗ್ಬೇಕು ಅನ್ನಂತ ಮನವಿಯನ್ನು ಮಾಡಿ, ಇವತ್ತು ನನಗೂ ಸಹಿತ ಇಲ್ಲಿ ಕರೆದು ಸತ್ಕಾರ ಮಾಡಿ ಬಸವ ಸಮಿತಿಯವರು ಈ ಪ್ರವಚನವನ್ನು ಇಟ್ಟಿದ್ದಾರೆ. ಒಳ್ಳೆಯ ಪ್ರವಚನಕಾರರನ್ನು ಕರ್ಕೊಂಡ್ಬಂದಿದೆ. ಇಂಥ ಇದೊಂದೇ ಊರಲ್ಲಿ ಬೇಡ, ಎಲ್ಲ ಊರಲ್ಲಿನೂ ಸಹಿತ ಪ್ರವಚನ ಆಗುವುದು ಬಹಳ ಅವಶ್ಯದ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಲಿಂಗಾಯತ ಧರ್ಮೀಯರು ಬರುವಂತ ಮಾಡಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಈ ಒಂದೇ ಹಳ್ಳಿಯಲ್ಲಿ ಒಂದೊಂದು ತಿಂಗಳು ಮಾಡೋಕ್ಕಿಂತ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ವಾರ ಮಾಡುವ ಮುಖಾಂತರ ಈ ಲಿಂಗಾಯತ ಧರ್ಮದ ಪ್ರಚಾರ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಮಾಡಿರ್ತಕ್ಕಂಥ ಕಾರ್ಯ ಬಹಳ ಒಳ್ಳೆಯದು. ಬರುವಂತ ದಿನಮಾನಗಳಲ್ಲಿ ಇದ್ರದ್ದು ಉತ್ತರೋತ್ತರವಾಗಿ ಲಿಂಗಾಯತ ಧರ್ಮ ಬೆಳಿಲಿ, ಉಳಿಲಿ. ಅದ್ರ ಜೊತೆಗೆ ಮನೆಯಲ್ಲಿ ಸಂಸ್ಕಾರ, ಆಚಾರ, ವಿಚಾರವನ್ನು ಸಹಿತ ಸರಿಯಾಗಿರ್ಲಿ ಅನ್ನೋಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಬಂದಂತ ಎಲ್ರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಪರಮ ಪೂಜ್ಯರ ಪಾದಕ್ಕೆ ನನ್ನ 4 ಮಾತುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಶರಣಾರ್ಥಿ.